ಸರ್ ಟೇಸ್ಟು ಸೂಪರಾಗಿದೆ. ಎಲ್ಲ ಬನ್ನಿ, ಕಡಿಮೆ ರೇಟು, 299 ರೂಪೀಸ್ ಇರೋದು. ಸೊ 4 ಥರ ಸ್ಟ್ಯಾಟಸ್ ಕೊಡ್ತಾರೆ, ರೋಟಿ ಮತ್ತು ಮುದ್ದೆ ಎಲ್ಲ ಇರುತ್ತೆ. ಸೊ ಚೆನ್ನಾಗಿದೆ. ನಾವು ವೀಕ್ಲಿ ಬರ್ತಾ ಇರ್ತೀವಿ. ಹಾಂ, ತುಂಬ ಸರಿ ಬಂದಿದ್ದೀವಿ ಸರ್. ಮಂತ್ಲಿ 2 ಟೈಮ್ಸ್ ಆರ್ 3 ಟೈಮ್ಸ್ ನಾವು ವಿಸಿಟ್ ಮಾಡ್ತಾನೆ ಇರ್ತೀವಿ. ಹಾಂ, ಚಿಕನ್ ಅನ್ಲಿಮಿಟೆಡು, ರೋಟಿ ಲಿಮಿಟು, ಬಟ್ ಮುದ್ದೆ ಅದೆಲ್ಲ ಓಕೆ. ಬಿರಿಯಾನಿ 2 ಥರ ಇರುತ್ತೆ. ಸೊ ಅದನ್ನು ಅನ್ಲಿಮಿಟೆಡ್ ಆಗಿರುತ್ತೆ. ಹಾಂ, ಇವತ್ತು ನಮ್ಮ ಫ್ರೆಂಡ್ ಅವ್ರದ್ದು ಬರ್ತಡೇ ಇತ್ತು, ವನಿತಾ ಅಂತ. ಸೊ ಅವ್ರು ಬರ್ತಡೇ ಪಾರ್ಟಿ ಕೊಡಿಸ್ತಾ ಇದ್ದಾರೆ. ಸೊ ಎಲ್ಲ ಇಲ್ಲೇ ಬರ್ತಾಯಿದ್ದೀವಿ. ನಾವು ಫ್ರೆಂಡ್ಸ್ ಗ್ರೂಪೆಲ್ಲ ಇಲ್ಲೇ ಬರ್ತಾ ಇರ್ತೀವಿ ಏನಾಗಿದ್ರು. ಸರ್ ಇಲ್ಲ ಪರವಾಗಿಲ್ಲ. ಅದಕ್ಕೆ ಅಷ್ಟು 12 ಜನ ಬಂದಿದ್ದೀವಿ ನಾವು ಇವಾಗ. ಸೊ ನಾವು ಬಂದಿರೋದು ವಿವಿಪುರಮಿಂದ ಬಂದಿರೋದು. ಸೊ ನನಗೆ ಗೊತ್ತಿತ್ತು ಇದು. ಹಾಂ, ಆ್ಯಕ್ಚುಲಿ ಇಲ್ಲಿ ನಾನೇ ಕರ್ಕೊಬಂದಿದ್ದೆ ಎಲ್ಲನೂ. ಎಲ್ಲ ಅವಾಗ ಬರ್ತಾ ಇರ್ತೀವಿ. ಸೊ ಫ್ರೆಂಡ್ಸ್ ಎಲ್ಲ ಮಾಡ್ಬೋದು ಸರ್, ಆರಾಮಾಗಿ ಮಾಡ್ಬೋದು. ತುಂಬ ವರ್ತು ಅಂತ ಹೇಳ್ಬೋದು ಇದನ್ನ. ಸರ್ 10ಗೆ 8.5. ಹಾಂ ಸರ್. ಸರ್ವಿಸ್ ಎಲ್ಲ ಚೆನ್ನಾಗಿದೆ ಸರ್. ಬಂದು 10 ನಿಮಿಷಕ್ಕೆಲ್ಲ ನಾವು ಎಲ್ಲ ಬಡಿಸ್ತಾ ಇರೋದು. ಎಲ್ಲ ಚೆನ್ನಾಗಿದೆ, ಸೂಪರಾಗಿದೆ. ಹಾಂ, ನಾವು ಎಷ್ಟು ಅನ್ಲಿಮಿಟೆಡ್ ಎಷ್ಟು ಬೇಕಾದ್ರೆ ಕೇಳಿದ್ರು ಬಡಿಸ್ತಾ ಇರ್ತಾರೆ. ಥ್ಯಾಂಕ್ ಯು ಸರ್. ಅರ್ಜುನ್ ಅಂತ ಸರ್ ನನ್ನ ಹೆಸರು. ಥ್ಯಾಂಕ್ ಯು. ಹಾಂ, ನಮಸ್ತೆ. ಹೇಳಿ ಸರ್. ತುಂಬ ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ಸೂಪರಾಗಿದೆ. ಇವತ್ತೇ ಫಸ್ಟು ನಮ್ಮ ಫ್ರೆಂಡ್ ಕರ್ಕೊಂಬಂದಿದ್ದು. ಅವು ಈ ತಿಂಗಳು ರಿಟೈರ್ಮೆಂಟು, ಅದಕ್ಕೋಸ್ಕರ ಕರ್ಕೊಂಬಂದಿದ್ದು ಪಾರ್ಟಿ. ಅದಕ್ಕೋಸ್ಕರ ಚೆನ್ನಾಗಿದೆ, ಸೂಪರ್ ಇದೆ. ಹಾಂ, ಓಕೆ ಸರ್. ಓಕೆ, ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ವರ್ಕು ಸೂಪರಾಗಿದೆ. ಓಕೆ. ಹಾಂ, ಓಕೆ ಸರ್, ಕರೆಕ್ಟಾಗಿದೆ. ಅಲ್ಲಿಗೆ ಇಲ್ಲೂ ಭಾಳ ವ್ಯತ್ಯಾಸ ಇದೆ. ಅದು ಚೆನ್ನಾಗಿದೆ. ಓಕೆ. ಚೆನ್ನಾಗಿತ್ತು, ಟೇಸ್ಟು ಸೂಪರಾಗಿತ್ತು. ಕೊಡ್ತಾ ಇದ್ದಾರೆ, ಕೇಳಿದಷ್ಟು ಎಲ್ಲ ಕೊಡ್ತಾ ಇದ್ದಾರೆ. ಅವರೇ ಬಂದು ಕೇಳ್ತಾರೆ, ಇನ್ನೂ ಬೇಕಾ ಅಂತೆಲ್ಲ ಕೇಳ್ತಾರೆ. ತುಂಬ ಚೆನ್ನಾಗಿದೆ, ಸೂಪರ್. ನಾವು ಪೆಪ್ಪರ್ ಚಿಕನ್ನು, ಕಬಾಬು, ಬಿರಿಯಾನಿ ರೈಸು, ಚಪಾತಿ ಕೊಟ್ಟಿದ್ದಾರೆ. ಎಲ್ಲ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಫ್ರೆಂಡು ರಿಟೈರ್ಡ್ ಆಗ್ತಾರೆ, ಶ್ರೀನಿವಾಸನ್ ಅಂತ. ಅವರೊಂದು ಸುಮಾರು 36-37 ವರ್ಷ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೆಲಸ ಮಾಡಿದ್ದಾರೆ. ಅವರು ಊಟ ಕೊಡಿಸ್ತಾರೆ. ಊಟದ ಐಟಮ್ಸ್ ಎಲ್ಲ ಚೆನ್ನಾಗಿದೆ. ಮತ್ತು ಅವ್ರಿಗೂ ಶುಭಾಶಯ ಕೊಡ್ತೀವಿ ಶ್ರೀನಿವಾಸ್ ಅವ್ರಿಗೆ. ಊಟ ಎಲ್ಲ ಚೆನ್ನಾಗಿದೆ, ಫುಡ್ಡ ಇದೆಲ್ಲ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಹಾಂ, ಫಸ್ಟ್ ಟೈಮ್ ಬಂದಿದ್ದು. ನಮ್ಮ ಶ್ರೀನಿವಾಸ್ ಸರ್ ಇಲ್ಲಿ ಪಾರ್ಟಿ ಕೊಡಿಸಿದ್ದಕ್ಕೆ ಬರ್ತಾ ಇರೋದು. ನಾವೆಲ್ಲ ಕೊಲಿಗೂ ಜೊತೆಯಲ್ಲಿ ಒಂದು 30-32 ವರ್ಷ ಕೆಲಸ ಮಾಡಿದ್ದೀವಿ. ಅದರಿಂದ ನಾವಿಲ್ಲಿ ಬಂದಿದ್ದೀವಿ. ಊಟ ಚೆನ್ನಾಗಿದೆ, ಎಲ್ಲ ಐಟಮ್ಸ್ ಕೇಳಿ ಹಾಕಿಸ್ಕೊತೀವಿ. ಎಲ್ಲ ಐಟಮ್ಸ್ ಚೆನ್ನಾಗಿದೆ. ಅಲ್ಲ, ನಮಗೇನು ಅದೇನು ಅನಿಸ್ತಾ ಇಲ್ಲ. ಇರೋದ್ರಲ್ಲಿ ಚೆನ್ನಾಗಿದೆ, ತಿಂತಾ ಇದ್ದೀವಿ. ಏನು ಯಾವುದು ಐಟಮ್ಸು ಎಷ್ಟು ಬೇಕೋ ಅಷ್ಟು ಹಾಕೊಂಡು ತಿಂತಾ ಇದ್ದೀವಿ. ಯಾವುದು ವೇಸ್ಟ್ ಮಾಡ್ತಾ ಇಲ್ಲ. ಇಲ್ಲೇ ನೀವು ನೋಡ್ಬೋದು. ಅಲ್ಲೋ, ಇದರಲ್ಲಿ ಎಲ್ಲ ಐಟಮ್ಸ್ ಇಷ್ಟ ಆಗಿದೆ. ಚಿಲ್ಲಿ ಚಿಕನ್ ಇಷ್ಟ ಆಗಿದೆ. ಮತ್ತು ಇದು ಯಾವುದೋ ಒಂದು ಇದಿದೆ. ಆಮೇಲೆ ಕಬಾಬು ಮತ್ತು ಇವೆಲ್ಲ ಸ್ವಲ್ಪ ಐಟಮ್ಸ್ ಇದೆ. ಕೆಲವೊಂದು ಹೆಸರು ಹೇಳೋಕ್ಕೆ ಬರ್ತಾ ಇಲ್ಲ. ಹಾಂ, ಕೊಡ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ. ಚೆನ್ನಾಗಿದೆ. ಕೇಳಿದ್ರೆ ಇಲ್ಲ ಆಗ್ತಾ ಇದ್ದಾರಲ್ಲ, ಏನು ಅವ್ರು ಎಷ್ಟು ಬೇಕೋ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ತೀವಿ. ಎಲೆ ಮೇಲೆ ಏನು ಬಿಡ್ತಾ ಇಲ್ಲ. ಚೆನ್ನಾಗಿ ಊಟ ಮಾಡ್ತಾಯಿದ್ದೀವಿ. ಸರ್ವಿಸ್ ಎಲ್ಲ ಚೆನ್ನಾಗಿದೆ. ಕೇಳ್ಬಿಟ್ಟು ಆಗ್ತಾ ಇದ್ದಾರೆ, ಬಡಿಸ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ. ಅದೆಲ್ಲ ನಮ್ಗೇನು ಅಷ್ಟು ಗೊತ್ತಾಗಲ್ಲ ಸರ್. ನಾವೀಗ ಫುಲ್ ಐಟಮ್ಸ್ ಎಲ್ಲೋ ತಿಂದಿಲ್ಲ, ಫುಲ್ ಮೆನ್ಸು. ನಾವೇನೋ ಹೋದರೆ ಒಂದು ಬಿರಿಯಾನಿ ತಿಂತೀವಿ, ಒಂದು ಕಬಾಬ್ ತಿಂತೀವಿ. ನಮ್ಗೇನು ಬೇಕಾಗ್ತಕ್ಕಂಥ ಇದ್ದೀವಿ. ಏನಂದ್ರೆ ನಮ್ಮ ಶ್ರೀನಿವಾಸ್ ಕೊಡ್ಸೋದ್ರಿಂದ ಐಟಮ್ಸ್ ಎಲ್ಲ ಹೊಟ್ಟೆ ತುಂಬ ತಿಂತಾಯಿದ್ದೀವಿ. ಟೇಸ್ಟ್ ಎಲ್ಲ ಸೂಪರಾಗಿದೆ ಸರ್. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ನಾವು ಇದು ಬಂದಿರೋದು. ನಮ್ಮ ಕೊಲೀಗ್ ಅವರು ರಿಟೈರ್ಡ್ ಆಗ್ತಿದ್ದಾರೆ. ಅವರು ಇಲ್ಲೇ ಇದ್ದಾರೆ, ಈಗ ಪಕ್ಕನಿದ್ದಾರೆ. ಅವ್ರು ಕರ್ಕೊಂಬಂದ್ರು ಇಲ್ಲಿ. ತುಂಬ ಚೆನ್ನಾಗಿದೆ. ಆದರೆ ಸ್ವಲ್ಪ ತಿಂತ. ಯಾಕೆ ಗೊತ್ತಾ, ಭಯ ಆಗುತ್ತೆ. 200 ರೂಪಾಯಿ ಫೈನ್ ಅಂತ ಹೇಳಿದ್ದಾರೆ. ಬಿಟ್ಟರೆ 200 ರೂಪಾಯಿ ಫೈನ್ ಅಂತ ಹೇಳಿದ್ದಾರೆ. ಹಾಂ, ಸ್ವಲ್ಪ ತಿಂತಾ ಇದ್ದೀವಿ. ಸೊ ಅದು ಪೆಪ್ಪರ್ ಚಿಕನ್ನು, ಕಬಾಬು, ಈ ಲೆಮನ್ ಚಿಕನ್ನು, ಫುಡ್ಡು ಎಲ್ಲ ಚೆನ್ನಾಗಿದೆ. ಪ್ಲಸ್ ಮುದ್ದೆನೂ ಕೊಡ್ತಾರೆ, ತುಂಬ ಸೂಪರ್. ಹಾಂ, ಎಷ್ಟು ಬೇಕೋ ತಿನ್ಬೋದು ಸರ್. ಕೇಳಿ ಕೊಡ್ತಾರೆ, ನೋ ಪ್ರಾಬ್ಲಮ್. ಕೇಳಿ ಕೊಡ್ತಾ ಇದ್ದಾರೆ. ನಮ್ಗೆ ಹಾಕ್ಸ್ಕೊಳಕ್ಕೆ ಭಯ ಆಗ್ತದೆ. 200 ರೂಪಾಯಿ ಫೈನ್ ಅಲ್ವಾ, ಹಾಕ್ಸ್ಕೊಳಕ್ಕೆ ಭಯ ಆಗ್ತದೆ. ಆದರೆ ಸೂಪರ್, ಟೇಸ್ಟ್ ಎಲ್ಲ ಸೂಪರಾಗಿದೆ. ಸೊ ಇದು ಮುಖ್ಯವಾಗಿ
ಥ್ಯಾಂಕ್ಸ್ ಹೇಳಬೇಕಂದ್ರೆ ನಮ್ಮ ಸ್ನೇಹಿತ ಅವರು ಶ್ರೀನಿವಾಸ್ ಅವರಿಗೆ, ಅವರೇ ಕರ್ಕೊಂಡ್ಬಂದಿರೋದು. ಅವರು ಆ್ಯಕ್ಚುಲಿ ಅವ್ರದ್ದು ಆಹಾರ ಅವ್ರಿಗೆ ಅಲ್ಲಲ್ಲ, ಅವ್ರು ಇಲ್ಲಿ ಕರ್ಕೊಂಬಂದ್ರಲ್ಲ ಆಹಾರ ಅವ್ರು ಬಂದು ಇವ್ರು ಥ್ಯಾಂಕ್ಸ್ ಹೇಳಬೇಕು. 10 ಜನ ಬಂದಿದ್ವಿ, ಕರೆಕ್ಟಾ? 10 ಜನ ಬಂದಿದ್ವಿ. ಸೊ ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡಿದ್ದೀವಿ, ವಿತ್ ಫ್ಯಾಮಿಲಿ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಹಾಂ, ಕರ್ಕೊಂಬೋದು. ಚೆನ್ನಾಗಿದೆ, ಸೂಪರಾಗಿದೆ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಟೇಸ್ಟ್ ತುಂಬ ಚೆನ್ನಾಗಿದೆ. ಇಲ್ಲ ಇದು 3ನೇ ಟೈಮ್ ಬರ್ತಾ ಇರೋದು. ಚೆನ್ನಾಗಿದೆ, ಆಫರೇಬಲ್ ಪ್ರೈಸಾಗಿ ತುಂಬ ಚೆನ್ನಾಗಿ ಕೊಡ್ತಾಯಿದ್ದಾರೆ. ಟೇಸ್ಟು ಹಂಗೆ ಚೆನ್ನಾಗಿದೆ. ನಾವು ಮತ್ತು ನಮ್ಮ ಖೋಖೋ ಟೀಮೇಟ್ಸ್, ನಮ್ಮ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸ್ ಬಂದಿರೋದು. ನಾವು ಆವಾಗ ಬರ್ತಾ ಇರ್ತೀವಿ. ಹಾಂ, ಒಳ್ಳೆ ಚೆನ್ನಾಗಿದೆ. ಟೇಸ್ಟು ಪೆಪ್ಪರ್ ಚಿಕನ್ ಕೊಟ್ಟರು, ಮತ್ತು ಇನ್ನೊಂದು ಚಿಲ್ಲಿ ಚಿಕನ್ ಕೊಟ್ಟರು, ಕಬಾಬ್ ಕೊಟ್ಟರು, ಮತ್ತು ರೋಟಿ ಇದೆ, ಆಮೇಲೆ ಸಾಂಬಾರು ಕೊಟ್ಟರು. ಎಲ್ಲದೂ ಚೆನ್ನಾಗಿದೆ. ಹಾಂ, ಎಲ್ಲ ಅನ್ಲಿಮಿಟೆಡ್ ಇರುತ್ತೆ. ಹಾಂ, ಇಲ್ಲ ಅಂದರೆ ನಮ್ಗೆ ಎಷ್ಟು ಲಿಮಿಟ್ ನಾವು ಇರುತ್ತೆ ಅದು ನಾವು ತಿಂತೀವಿ. ಒಳ್ಳೆ ಬ್ಯಾಟಿಂಗ್ ಮಾಡೋರು ಅಂದರೆ ಎಲ್ಲರೂ ಮಾಡ್ತಾರೆ ಅಲ್ಲಿ ಆ ಕಡೆ ಅಲ್ಲಿ. ಹಾಂ, ಕ್ಯಾಪ್ಟನ್ ಹರ್ಷಿತ್ ಅಂತ. ಹಾಂ, ಇಲ್ಲ ಪಾರ್ಟಿ ಆಗಬೇಕು. ಹಾಂ ಹಾಂ, ಓಕೆ ಸರ್, ಥ್ಯಾಂಕ್ ಯು. ಟೇಸ್ಟು ಚೆನ್ನಾಗಿದೆ, ಲೈಕ್ ಗುಡ್ ಎಕ್ಸ್ಪೀರಿಯನ್ಸ್. ಹಾಂ, ವರ್ತಿದೆ ಅಣ್ಣ. ಬಿಕಾಸ್ ಮೆನು ನೋಡೋದ್ರಿಂದ ಗೊತ್ತಾಗೋದು, ಬೇರೆ ಕಡೆ ಎಲ್ಲ ಲೈಕ್ ಅಲ್ಲಿರೋದಕ್ಕೂ ಇಲ್ಲಿಗೂ ಕಂಪೇರ್ ಮಾಡಿದ್ರೆ ಇಟ್ಸ್ ವರ್ತ್ ಅನ್ಸುತ್ತೆ. ಲೈಕ್ 3 ಟೈಪ್ ಸ್ಟಾರ್ಟರ್ಸು, ಲೈಕ್ ರೋಟಿ, ಆಮೇಲೆ 2 ಟೈಪ್ಸ್ ಆಫ್ ಬಿರಿಯಾನಿ. ಯಾ, ಅಂದರೆ ಎಷ್ಟು ಹುಡುಗರು ಬಂದರೆ ವರ್ತಿದೆ, ಹುಡುಗಿರಂದು ಕರ್ಕೊಂಬರ್ಬೇಡ್ರಿ. ಹೌದು, ವರ್ತಿದೆ ಅಣ್ಣ. ಹಾಂ, ಬ್ಯಾಟಿಂಗ್ ಮಾಡೋದು ಅಂದರೆ ಇವನೊಬ್ಬ, ಅದು ಬಿಟ್ಟರೆ ಇಲ್ಲೊಬ್ಬ ಹಿಂದೆ ಇದ್ದಾನೆ. ಹಾಂ, ಒಳ್ಳೆ ಬ್ಯಾಟಿಂಗ್ ಮಾಡೋರು, ಒಳ್ಳೆ ಪ್ಲೇಸ್. ವರ್ತಂತೂ 299 ಇಟ್ಸ್ ಅ ಗುಡ್ ಡೀಲ್. ಹೌದು ಅಣ್ಣ, ಅಂದರೆ ನೆಕ್ಸ್ಟ್ ಪಾರ್ಟಿ ಇವಂದೇ ಬರುತ್ತೆ, ಸೊ ಇವಂದೇ ಕರ್ಕೊಂಬರ್ಬೇಕಂತ ಪ್ಲ್ಯಾನ್ ಇದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹೇಮಂತ್ ಅಂತೇಳಿ. ಆಲ್ಮೋಸ್ಟ್ 3 ಇಯರ್ಸಿಂದ ಬರ್ತಾ ಇದ್ದೀನಿ ರೆಗ್ಯುಲರಾಗಿ ಈ ಹೋಟ್ಲಿಗೆ. ಆಹಾರ ಹೋಟ್ಲು ಆರ್ ನಗರ ಲೊಕೇಟ್ ಆಗಿದೆ. ಒನ್ ಆಫ್ ದ ಬೆಸ್ಟ್ ಹೋಟೆಲ್ ಅಂತ ಹೇಳ್ಬೋದು. ಬಿಕಾಸ್ ಏನಕ್ಕೆ ಅಂದರೆ 299 ಅನ್ಲಿಮಿಟೆಡ್ ಫುಡ್ಡಲ್ಲಿ ಕೊಡುವಂಥ ಸ್ಟಾರ್ಟರ್ಸ್ ಇರ್ಬೋದು, ಫುಡ್ ಇರ್ಬೋದು, ಬಿರಿಯಾನಿ ಎಸ್ಪೆಷಲ್ ನಾಟಿ ಬಿರಿಯಾನಿ ಇರ್ಬೋದು, ಒನ್ ಆಫ್ ದ ಬೆಸ್ಟ್ ಟೇಸ್ಟ್ ಇರ್ಬೋದು. ನಮ್ಮ ಫುಡ್ ತಿಂದಾಗ ಗೊತ್ತಾಗುತ್ತೆ ಸ್ಟಮಕ್ಗೆ ಏನು ಥರ ಟ್ರಿಗರಿಂಗ್ ಫ್ಯಾಕ್ಟರ್ ಆಗೋಲ್ಲ. ತುಂಬ ಸ್ಮೂತಾಗಿರುತ್ತೆ ಫುಡ್ಡು, ಟೇಸ್ಟ್ ವೈಸ್ ಆಗಲಿ, ಕ್ವಾಲಿಟಿ ಆಗಲಿ, ಕ್ವಾಂಟಿಟಿ ಆಗಲಿ, ಆ್ಯಂಡ್ ಎಸ್ಪೆಷಲಿ ಮೀಟ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಚಿಕನ್ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿ ಪ್ಲಸ್ ತುಂಬ ಸ್ಮೂತಾಗಿ ಕ್ರಂಚಿಯಾಗಿರುತ್ತೆ. ಒನ್ ಆಫ್ ದ ಬೆಸ್ಟ್ ಆ್ಯಂಬಿಯನ್ಸ್ ಅಂತ ಹೇಳ್ಬೋದು. ಎಸ್ಪೆಷಲಿ ಫುಡ್ಡು ನಾವು ಅನ್ಲಿಮಿಟೆಡ್ ಎಷ್ಟೇ ಕೇಳಿದ್ರು ಕೂಡ ಆಡಿಯನ್ಸು ನಾವು ಎಷ್ಟೇ ಕೇಳಿದ್ರು ಕೂಡ ಇಲ್ಲಿ ಸರ್ವಿಂಗ್ ಹುಡುಗರು ತುಂಬ ಚೆನ್ನಾಗಿ ಸರ್ವ್ ಮಾಡ್ತಾರೆ. ಫುಡ್ ವೈಸ್ ಆಗಲಿ ಪ್ರತಿಯೊಂದು ಫ್ಯಾಕ್ಟ್ರಿ ಕೂಡ ತುಂಬ ಇನ್ಫ್ಲುಯೆನ್ಸ್ ಆಗಿ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ನಾವು ಚೈನೀಸು ಟ್ರೈ ಮಾಡಿದ್ದೀನಿ. ಚೈನೀಸಲ್ಲಿ ನಾನು ನೋಡಿದಂಗೆ ಸುಮಾರು ಕಡೆ ತಿಂದಾಗೆಲ್ಲ ನಮಗೆ ಆ್ಯಸಿಡಿಟಿ ಪ್ರೊಡ್ಯೂಸ್ ಆಗುತ್ತೆ, ಟ್ರಿಗರಿಂಗ್ ಫ್ಯಾಕ್ಟರ್ ಆಗುತ್ತೆ, ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಬಟ್ ಇಲ್ಲಿ ಆ ಥರ ಯಾವುದೇ ಥರ ಆಗೋಲ್ಲ. ಟೇಸ್ಟ್ ಅಂತೂ ಕಾಂಪ್ರಮೈಸ್ ಆಗೋಲ್ಲ. ಎಸ್ಪೆಷಲಿ ನನಗೇನು ಅನ್ಸುತ್ತೆ ಅಂದರೆ ಕಲರ್ ಆಗಲಿ, ಸೋಡಾ ಅದಾದ ಬಿಟ್ಟು ಯಾವುದೇ ಥರ ಅಜಿನೋಮೋಟೊ, ಟೇಸ್ಟಿಂಗ್ ಸಾಲ್ಟ್ ಇದು ಯಾವುದು ಯೂಸ್ ಮಾಡಲ್ಲ ಅನಿಸುತ್ತೆ. ಒನ್ ಆಫ್ ದ ಬೆಸ್ಟ್ ಫುಡ್ ನಾನು ನೋಡಿದಂಗೆ ಆರ್ ನಗರ ಲೊಕೇಟ್ ಆಗಿದೆ ಆರ್ ಹೋಟ್ಲು. ದಯವಿಟ್ಟು ಎಲ್ಲರೂ ವಿಸಿಟ್ ಮಾಡಿ. ಸರ್ ನಾನು ಹೇಳ್ದೆ ಸರ್, ರೆಗ್ಯುಲರ್ ಸರ್. ನಾನು ಯೂಶ್ವಲಿ ಇಲ್ಲಿ ತುಂಬ ಸತಿ ಬರ್ತೀವಿ, ಕೌಂಟಿಂಗ್ ಇಲ್ಲ, ತುಂಬ ರೆಗ್ಯುಲರ್. ಹಾಂ, ಬರ್ತಾ ಇರ್ತೀವಿ ನಮ್ಮ ಫ್ಯಾಮಿಲಿ ಫ್ರೆಂಡ್ ಸರ್ಕಲ್ಸು. ಸರ್ ಬಂದವರು ಇಷ್ಟಪಡ್ತಾರೆ, ರೆಗ್ಯುಲರಾಗಿ ಬರ್ತೀವಿ. ಇವಾಗ ಒಂದು ಸತಿ ಬಂದೋಗಿರೋರು ಮತ್ತೆ ಅವರೇ ಫೋನ್ ಮಾಡ್ತಾರೆ, ಇವತ್ತು ಫ್ರೀ ಇದೆ ಹೋಗೋಣ ಬಾ ಅಂತ. ಎಸ್ಪೆಷಲಿ ಏನಂದರೆ ಸಂಡೇ ಬಂದರೆ ತುಂಬ ಕ್ರೌಡ್ ಆಗುತ್ತೆ, ಅದ್ರಲ್ಲಿ ಡಿಲೇ ಆಗುತ್ತೆ, ಹೊರಗಡೆ ಕಾಯ್ತೀವಿ. ಅದು ಬಿಟ್ಟರೆ ಮಿಕ್ಕಿ ಟೈಮೆಲ್ಲ ಬಂದಾಗ ಸೀಟಿಂಗ್ ಚೆನ್ನಾಗಿದೆ, ಅರೌಂಡ್ 100% ಸೀಟಿಂಗ್ ಇದೆ. ನಾವು ಬಂದರೆ ಒಂದು 10-12 ಜನ ಬರ್ತೀವಿ, ಫ್ಯಾಮಿಲಿ ಒಂದು 5 ಜನ, ಫ್ರೆಂಡ್ಸ್ ಒಂದು 15 ಜನ ಬರ್ತೀವಿ. ಸೊ ತುಂಬ ಚೆನ್ನಾಗಿದೆ ಆ್ಯಂಬಿಯನ್ಸ್ ಆಗಲಿ, ಫುಡ್ ಕ್ವಾಲಿಟಿ 100% ಬರ್ತದೆ ಸರ್. ಇವಾಗ ನೋಡಿ ಸರ್, ಇರೋ ಫ್ಯಾಕ್ಟ್ ಹೇಳ್ಬೇಕಂದ್ರೆ ತಿನ್ನೋರು ಬಂದರೆ ನಮ್ಮ ಫ್ರೆಂಡ್ಸ್ ಕೆಲವರು 1 kg ಚಿಕನ್ ತಿನ್ನೋರು ಅವರೇ, ಅರ್ಧ kg ತಿನ್ನೋರು ಅವರೇ, ಕೆಲವರು ಒಂದು 200-250 ಗ್ರಾಮ್ ಮಿನಿಮಮ್. ಅಂದರೆ ಇಲ್ಲಿ ಎಷ್ಟೇ ಬಂದರೂ ಕೂಡ ಒಂದು ಮಿನಿಮಮ್ ಅಂದರೆ 300-400 ಗ್ರಾಮ್ ಪರ್ಸನ್ ತಿಂತಾರೆ ಇಲ್ಲಿ. ಸೊ ಹೇಳಿದ್ರೆ ಮೀಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಇವಾಗ ನಾವು ಬೇರೆ ಕಡೆ ಎಲ್ಲ ತಿಂದಾಗ ಮೀಟ್ ಕ್ವಾಂಟಿಟಿ ಇದೇ ಥರ ಕೊಟ್ಟು, ಸ್ಟಾರ್ಟರ್ಸ್ ಇದೇ ಥರ ಕೊಟ್ಟರು ಕೂಡ ಟೇಸ್ಟ್ ಇವ್ರ ಥರ ಬರೋಲ್ಲ. ಪ್ಲಸ್ ಮೀಟ್ ಕ್ವಾಲಿಟಿ ಇದೆಯಲ್ಲ ಇವ್ರ ಥರ ಬರೋಲ್ಲ. ಅದು ಆ ಟೆಂಡರ್ ಕ್ರಿಸ್ಪಿಯಾಗಿ ಅಷ್ಟು ಸ್ಮೂತ್ ಜ್ಯೂಸಿಯಾಗಿ ಸಿಗುತ್ತೆ ಚಿಕನ್ ಇಲ್ಲಿ. ಅದೇ ಮೇನ್ ಇಲ್ಲಿ ಸರ್. ಇವಾಗ ನೀವು ಎಕ್ಸಾಂಪಲ್ ನಿಮಗೆ ಇರೋ ಫ್ಯಾಕ್ಟ್ ಹೇಳ್ಬೇಕಂದ್ರೆ, ಇವತ್ತೊಂದು ಫುಡ್ ಕಾರ್ಟಲ್ಲೇ ನೀವು ಒಂದು ಯಾವ್ದಾರು ಒಂದು ಬಿರಿಯಾನಿ ತಿಂತೀರಾ ಅಂದರೆ 150, 120, 80 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಬರೀ ಒಂದು ಬಿರಿಯಾನಿನೇ ಅಷ್ಟೇ.
ನೀವು ಅದೇ ಒಂದು ಬಿರಿಯಾನಿ ಒಂದು ಕಬಾಬ್ ತೊಗೋತೀರಂದರೆ ಮಿನಿಮಮ್ 150 to 180ವರೆಗೂ ಇದೆ ಇವತ್ತು. ಬರೀ ಫುಡ್ ಕಟ್ಟಲ್ಲಿ ಹೇಳ್ತಾರೆ ಫುಟ್ಪಾತಲ್ಲಿ ನಿಂತ್ಕೊಂಡು ತಿಂತೀರಾ. ಇಲ್ಲಿ ನಿಮಗೆ ಸರ್ವಿಂಗ್ ಅವರೇ ಬಂದು ಸರ್ವ್ ಮಾಡ್ತಾರೆ ಹುಡುಗರೇ, ಕುತ್ತಿ ಜೊತೆ ಸರ್ವಿಂಗ್ ಇದೆ ಬಾಳೆ ಎಲೆಯಲ್ಲಿ. ಅದು ನಿಮಗೆ 4 ಸ್ಟಾರ್ಟರ್ಸ್ ಕೊಟ್ಟು, ರೋಟಿ 2 ಥರ ಬಿರಿಯಾನಿ ಕೊಟ್ಟು, ಇಷ್ಟು ವೆರೈಟೀಸ್ ಎಲ್ಲ ನಿಮ್ಗೆ ಅನ್ಲಿಮಿಟೆಡ್ ಸರ್ವ್ ಮಾಡ್ತಾರೆ ಅಂದಾಗ ಖಂಡಿತವಾಗ್ಲೂ ಇದು ವರ್ತ್. ಇದು ಆ್ಯಸ್ ಎ ಪರ್ಸನ್ ಹೇಳಿದ್ರೆ ಯಾರೇ ಬಂದರೂ ಕೂಡ, ಒಂದು ಚಿಕ್ಕ ಮಕ್ಕಳು ಬಂದರೂ ಕೂಡ ವರ್ತ್. ಇಷ್ಟು ಫ್ಯಾಕ್ಟರ್ ನಿಮಗೆ ಎಲ್ಲೇ ಒಂದು ಸಣ್ಣ ಪುಟ್ಟ ಇದ್ದಾರೆ ಹೋಟ್ಲಿಗೆ ಹೋದ್ರೂ ಕಾಸ್ಟು ಇವತ್ತು ಅರೌಂಡ್ 250, ಬರೀ ಒಂದು 2 ಐಟಮ್ಗೆ 3 ಐಟಮ್ಗೆ ಹೋಗ್ಬಿಡುತ್ತೆ. ಇದರಲ್ಲಿ ಇಷ್ಟು 100% ರೆಕಮೆಂಡ್ ಮಾಡ್ಬೋದು ಸರ್ ನನ್ನ ಪ್ರಕಾರ. ಯಾಕಂದರೆ ಹೇಳ್ತಾ ಇದ್ದೀನಲ್ಲ, ಒಂದು ಟೇಸ್ಟ್, ಕ್ವಾಲಿಟಿ, ಅದು ಬಿಟ್ಟು ಅಪಾರ್ಟ್ ಫ್ರಮ್ ದಟ್ ಸರ್ವಿಂಗ್ ಟೆಕ್ಸ್ಚರ್ ಪ್ಯಾಟ್ರನ್ ಇರ್ಬೋದು, ವರ್ತ್. ಜೊತೆಗೆ ಮೇನ್ ಏನಂದರೆ ತಿಂದ ಮೇಲೆ ನಿಮಗೆ ಎಸ್ಪೆಷಲಿ ಗಟ್ಟಿಗೆ ಯಾವುದೇ ಥರ ಟ್ರಿಗರಿಂಗ್ ಫ್ಯಾಕ್ಟರ್ ಆಗೋಲ್ಲ. ಸ್ಟಮಕ್ ಇರಿಟೇಷನ್, ಗ್ಯಾಸ್ಟ್ರೈಟಿಸ್, ಆ್ಯಸಿಡಿಟಿ ಇದೇನು ಬರೋಲ್ಲ. ಸೊ ಅದು ಮೇನ್. ಬಿಕಾಸ್ ಎಲ್ಲರೂ ಫುಡ್ ಸರ್ವ್ ಮಾಡ್ತಾರೆ, ಎಲ್ಲರೂ 299, 350 ಅನ್ಲಿಮಿಟೆಡ್ ಮಾಡ್ತಾರೆ. ನಾನು ಸುಮಾರು ಕಡೆ ತಿಂದಿದ್ದೀನಿ. ಬಟ್ ಇಲ್ಲಿ ತಿಂದಾಗ ನಮ್ಗೆ ಏನು ಅನಿಸುತ್ತೆ ಅಂದರೆ, ಆ್ಯಸ್ ಎ ಪರ್ಸನಾಗಿ ಹೇಳಿದರೆ ಎಲ್ಲ ಪ್ಲಸ್ ಪಾಯಿಂಟ್ ಅಲ್ಲದೆ ಹೆಲ್ತ್ಗೂ ಸ್ವಲ್ಪ ಕಾಮನ್ ಫ್ಯಾಕ್ಟ್ರು ಇನ್ಫ್ಲೂಯೆನ್ಸ್ ಆಗುತ್ತೆ. ಹೋಟೆಲ್ ತಿಂದಾಗ ಆಸಿಡಿಟಿ, ಟ್ರಿಗರಿಂಗ್ ಫ್ಯಾಕ್ಟರ್. ಬಟ್ ಇಲ್ಲ, ಅದು ಆಗಲ್ಲ ಸರ್, ಅದು ಪ್ಲಸ್ ಪಾಯಿಂಟ್. ಸೊ ಹೆಲ್ತ್ ಈಸ್ ವೆಲ್ತ್ ಅಂತೀವಿ. ಸೊ ಬನ್ನಿ, ಇಲ್ಲಿ ಹೆಲ್ತಿ ಫುಡ್ ಇದೆ, ಜೊತೆಗೆ ಪ್ರೋಟೀನ್ ಇಂಟೇಕು ಮಾಡ್ಬೋದು. ಪ್ಲಸ್ ನಿಮಗೆ ಫುಡ್ಡಲ್ಲಿ ಹೆಲ್ತ್ ಕೂಡ ಕಾಪಾಡೋ ಥರ ಒಂದು ಒಳ್ಳೆ ಹೋಟ್ಲು, ಹೈಜಿನಿಕ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ನಮಸ್ತೆ. ನಮಸ್ತೆ. ಏನು ಸರ್ ಹೋಟೆಲ್ ಹೆಸರು? ಹೋಟೆಲ್ ಹೆಸರು ಆಹಾರ ಅಟ್ ಆರ್ ಆರ್ ನಗರ್ ಅಂತ ಸರ್. ಓಕೆ ಸರ್, ಏನು ಕಾಂಬೋ ನಡೀತದೆ ಸರ್? ಸರ್ ನಮ್ಮಲ್ಲಿ ಅನ್ಲಿಮಿಟೆಡ್ ಅಂತ ಇಂಟ್ರಡ್ಯೂಸ್ ಮಾಡಿದ್ದು ನಾಟಿ ಸ್ಟೈಲಲ್ಲಿ ನಾವೇನೇ ಮೊಟ್ಟ ಮೊದಲ ಬಾರಿಗೆ. ಈ ಅನ್ಲಿಮಿಟೆಡ್ ಇಲ್ಲಿ ಏನಿರುತ್ತೆ ಅಂದರೆ 2 types ಆಫ್ ಬಿರಿಯಾನಿ ಇರುತ್ತೆ, 4 types ಆಫ್ ಚಿಕನ್ ಸ್ಟಾರ್ಟರ್ಸ್ ಇರುತ್ತೆ, ರೋಟಿ, ಮುದ್ದೆ, ವೈಟ್ ರೈಸ್, ರಸಮ್ ಎಲ್ಲ ಅನ್ಲಿಮಿಟೆಡ್ ಆಗಿ ಬಾಳೆ ಎಲೆ ಮೇಲೆ ಬಡಿಸ್ಕೊಂಡು ಹೋಗ್ತೀವಿ ಸರ್. 4 ವರ್ಷದಿಂದ ಇದು ಸ್ಟಾರ್ಟ್ ಮಾಡಿದ್ದು. 4 ವರ್ಷದಿಂದೇನೂ ಇದೇ 299 ಪ್ರೈಸ್ನೇ ಮೇಂಟೈನ್ ಮಾಡ್ಕೊಂಬರ್ತಾ ಇದ್ದೀವಿ. ಎಲ್ಲ ಅನ್ಲಿಮಿಟೆಡಾಗಿ ಸರ್ವ್ ಮಾಡ್ತೀವಿ ಸರ್. ಸ್ಟಾರ್ಟರ್ ಕೂಡ ಅನ್ಲಿಮಿಟೆಡ್? ಹಾಂ, ಎಲ್ಲ ಸ್ಟಾರ್ಟರ್ಸು ಅನ್ಲಿಮಿಟೆಡ್ ಇರುತ್ತೆ. ನಾನೇನು ಇವಾಗ ಮೆನ್ಷನ್ ಮಾಡಿದೆ ನೋಡಿ, ಎಲ್ಲ ಐಟಮ್ಸು ಅನ್ಲಿಮಿಟೆಡ್ ಇರುತ್ತೆ ಸರ್. ಓಕೆ. ಅಂದರೆ ಸರ್ ಈಗ ಟೈಮಿಂಗ್ಸ್ ಏನೇನು ಇರುತ್ತೆ ಸರ್? ಸರ್ ಬೆಳಗ್ಗೆ 11:30 ಸಂಜೆ 4:15ವರೆಗೂ ಇರುತ್ತೆ, ಮತ್ತು 7ರಿಂದ ರಾತ್ರಿ 10:30ವರೆಗೂ ಇರುತ್ತೆ ಸರ್. ಓಕೆ ಸರ್. ಲೊಕೇಶನ್ ಆರ್ ಆರ್ ನಗರಲ್ಲಿ ಆರ್ಚ್ ರೋಡಲ್ಲಿ, ಆರ್ಚಿಂದ ಎಕ್ಸಾಕ್ಟಾಗಿ 2 kilometers ಅದೇ ರೋಡಲ್ಲಿ ಸರ್. ಅದೇ ರೋಡಲ್ಲಿ. ಓಕೆ. ಈಗ ಕ್ಯಾಟ್ರಿಂಗ್ ಅಥವಾ ಏನಾದ್ರು ಆರ್ಡರ್ಗಳು ತೊಗೋತೀರಾ ಏನಿದೆ ಸರ್? ಸರ್ ನಮ್ಮದೇ ಪಾರ್ಟಿ ಹಾಲು ಇದೆ, ಕ್ಯಾಟ್ರಿಂಗ್ ಸರ್ವಿಸಸ್ಸು ಇದೆ. 10 ಜನದಿಂದ 1,500, 2,000 ಜನದವರೆಗೂ ಮಾಡ್ತೀವಿ ಸರ್. ಓಕೆ ಸರ್. ಈಗ ಇದನ್ನು ಬಿಟ್ಟು ಬೇರೆ ಏನೆಲ್ಲ ಸಿಗುತ್ತೆ ಸರ್? ಸರ್ ಅಲಾಕಾಟಲ್ಲಿ ನಿಮ್ಗೆ ಎಲ್ಲ ಐಟಮ್ಸು ಸಿಗುತ್ತೆ ಸರ್. ಮಟನ್ ಐಟಮ್ಸ್ ಸಿಗುತ್ತೆ ಸಪ್ರೇಟಾಗಿ, ನಾಟಿ ಸ್ಟೈಲಲ್ಲಿ ಎಲ್ಲ ಐಟಮ್ಸು ಸಿಗುತ್ತೆ. ನಾರ್ತ್ ಇಂಡಿಯನ್ ಐಟಮ್ಸ್ ಇದೆ, ಚೈನೀಸ್ ಐಟಮ್ಸ್ ಇದೆ, ಎಲ್ಲ ಮೆನುನೂ ಇದೆ ಸರ್ ನಮ್ಮಲ್ಲಿ. ಈಗ ಕಸ್ಟಮರ್ ರಿವ್ಯೂ ಯಾವ ರೀತಿ ಇದೆ ಸರ್? ಕಸ್ಟಮರ್ ಏನು ಹೇಳ್ತಾರೆ? ಕಸ್ಟಮರ್ ಈಸ್ ವೆರಿ ಹ್ಯಾಪಿ ಸರ್. ಅಫ್ಕೋರ್ಸ್ ಎಲ್ಲ ಕಸ್ಟಮರ್ಸ್ನೂ ನಾವು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಗುಡ್ ರೇಟಿಂಗ್ಸ್ ಆ್ಯಂಡ್ ಗುಡ್ ರಿವ್ಯೂಸ್ ಸರ್. ಓಕೆ. ನಿಮ್ದು ಕಾಂಟ್ಯಾಕ್ಟ್ ಏನಾದ್ರು ಮಾಡಿಬಿಟ್ಟು ಬರಬೇಕಾ, ಏನು ಡೈರೆಕ್ಟ್ ಮೆನು? ಸರ್ ಗ್ರೂಪ್ಸ್ ಅಬೌವ್ 10 ಜನಕ್ಕಿಂತ ಜಾಸ್ತಿ ಗ್ರೂಪ್ ಇದ್ದರೆ ಫೋನ್ ಮಾಡ್ಕೊಂಬಂದರೆ ಒಳ್ಳೆಯದು. ನಾವು ಅವ್ರಿಗೆ ಟೇಬಲ್ ಅರೇಂಜ್ ಮಾಡಿರ್ತೀವಿ. ಬಿಲೋ 10 members ವಾಕಿನ್ ಆಗ್ಬೋದು ಸರ್. ವಾಕಿನ್ ಆಗ್ಬೋದು. ಓಕೆ. ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ಗೊತ್ತಿಲ್ಲ ಸರ್? 9035006512 ಸರ್. ಓಕೆ. ಓಕೆ ಸರ್.